ಅಂದ್ರೆ ನಾನ್ ಹಾಡ್ತೀನಿ ಅನ್ನೋ ಬಿಲೀಫ್ ಇರ್ಲಿಲ್ಲ ನಂಗೆ ಮುಂಚೆ. ವಿಜಯಶ್ರೀ ಮೇಡಮ್ ಜೊತೆ ಒಂದು ನಾಟಕ ಮಾಡಿದೆ, ಹೂವಿ ಅಂತ ಹೇಳಿ ಒಂದು ನಾಟಕ. ಒಂದು ಎರಡೂವರೆ ತಿಂಗಳು ರಿಹರ್ಸಲ್ ಇತ್ತು. ಸೊ ಆ ನಾಟಕದಲ್ಲಿ ಅವತ್ತು ಸಿಂಗರ್ಸ್ ಒಂದು 3-4 ಜನ ಬಂದಿರ್ಲಿಲ್ಲ. ಮೇಡಮ್ ಕೂತ್ಕೊಂಡು ಡೈರೆಕ್ಟ್ ಮಾಡ್ತಿದ್ರು, ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಸುಮ್ನೆ ಆ ಹಾಡುಗಳನ್ನ, ಅಂದ್ರೆ 1 ತಿಂಗಳು ರಿಹರ್ಸಲ್ ಆಗಿತ್ತಲ್ಲ, ಹಾಡುಗಳೆಲ್ಲ ಮನ್ಸಿಗೆ ಬಂದಿತ್ತು. ನನ್ನ ಪಾಡಗ್ ನಾನು ಗುಣಗ್ತಾ ಇದ್ದೆ. ಹಿಂಗ್ ತಿರುಗಿ ನೋಡಿದ್ರು, ಚೆನ್ನಾಗ್ ಹಾಡ್ತಿಯಲ್ಲೋ, ಹೋಗೋ ಅಲ್ಲಿ ನಿಂತ್ಕೋ ಅಂತಂದ್ರು. ಮೇಡಮ್ ನನಗ್ ದೇವರನ್ನ ಹಾಡಕ್ ಬರಲ್ಲ ಅಂದೆ. ಏಯ್ ಹೋಗ, ಎಲ್ಲಾದ್ನೂ ಕಲಿಬೇಕು, ನಡಿ ಹೋಗಿ ನಿಂತ್ಕೋ ಅಂತ. ಅವ್ರು ಹೋಗಿ ನಿಲ್ಸಿ ಅವ್ರು ಕಾನ್ಫಿಡೆನ್ಸ್ ಕೊಟ್ಟಿದ್ದಕ್ಕೆ ಅವತ್ತಿಂದ ನಾನು ಅಂದ್ರೆ ಹಾಡ್ಬೋದು ಅನ್ನೋ ಧೈರ್ಯ ಮಾಡಿದ್ದು. ಇವತ್ತವರೆಗೂ ವೇದಿಕೆ ಮೇಲೆ ಎಲ್ಲೂ ಹಾಡಿಲ್ಲ, ಬಟ್ ನಾಟಕಕ್ಕೆ ಹಾಡ್ತೀನಿ. ನಾಟಕದ ಜೊತೆಲಿ ನಾನು ನಾವು ಕೇಳೋಣ ಸರ್. ನಾನು ಒಂದು 4 ಸಾಲಿದೆ. ಅದು ಎಷ್ಟು ಇಂಪ್ರೆಸ್ ಮಾಡಿತ್ತು ಅಂದ್ರೆ ಕೃಷ್ಣಮೂರ್ತಿ ಕೌತಾರ್ ಅವರು ಮಾಡಿಸಿದಂತ ಒಂದು ನಾಟಕ. ಅದು ಎಷ್ಟು ಚೆನ್ನಾಗಿತ್ತು ಲೈನ್ಸ್ ಅಂದ್ರೆ ಅದನ್ನ ನನ್ನ ಲಗ್ನ ಪತ್ರಿಕೆಯಲ್ಲಿ ಹಾಕ್ಸಿದ್ದೆ ನಾನು. ಪ್ರೇಮ ಒಂದೇ ಸತ್ಯ, ಪ್ರೀತಿ ಇರಲಿ ನಿತ್ಯ. ಪ್ರೇಮ ಒಂದೇ ಸತ್ಯ, ಪ್ರೀತಿ ಇರಲಿ ನಿತ್ಯ. ಪ್ರೀತಿ ಪ್ರೇಮ ವಿರದ ಬಾಳು ಬರೀ ಬೇಸರಗೋಳು. ಪ್ರೀತಿ ಪ್ರೇಮ ವಿರದ ಬಾಳು ಬರೀ ಬೇಸರಗೋಳು. ಪ್ರೇಮ ಒಂದೇ ಸತ್ಯ, ಪ್ರೀತಿ ಇರಲಿ ನಿತ್ಯ. ಇದಿಷ್ಟನ್ನ ಲಗ್ನ ಪತ್ರಿಕೆಯಲ್ಲಿ ಹಾಕ್ಸಿದ್ದೆ. ಅಂದ್ರೆ ತುಂಬಾ ಟ್ರೂ ಆಗಿತ್ತು ಲೈನ್ಸ್.